ಓಕೆ, ಆ್ಯಕ್ಷನ್ ಸಿನಿಮಾ ಚೆನ್ನಮ್ಮ IPS ಬಗ್ಗೆ ಇಬ್ಬರೂ ಹೇಳ್ತಾನೆ ಇದ್ದೀರಾ. ಬಟ್ ಸಿನಿಮಾ ಕಾಸು ಖರ್ಚು ಮಾಡಿರೋರು ಹೇಳಬೇಕಲ್ಲ ಒಂದು 4 ಮಾತು. ನನ್ನ ಗೌಡ್ರು ಏನಂತಾರೆ ಅಂತ ಇಷ್ಟು ದಿನ ಸೆಂಟಿಮೆಂಟ್ ಚಿತ್ರಗಳು ಮಾಡಿ ಇದಕ್ಕಿದಂಥ ಆ್ಯಕ್ಷನ್ ಸಿನಿಮಾಕ್ಕೆ ಬಂದುಬಿಟ್ಟಿದ್ದಾರೆ. ಹೇಳಿ ಯಾರಿಸ್ಕೊಡ್ರೆ. ಚೆನ್ನಮ್ಮ IPS ಒಂದು ಆ್ಯಕ್ಷನ್ ಸಿನಿಮಾ ಫಸ್ಟ್ ನೀವು ಮಾಡಿರೋದು. ಇಷ್ಟು ಸಿನಿಮಾಗಳಲ್ಲಿ ಫಸ್ಟ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಪೊಲೀಸ್ ಇದು ಮಾಡಿದ್ದೀರಾ. ಹೇಗಿತ್ತು ಎಕ್ಸ್ಪೀರಿಯೆನ್ಸು? ಯಾವ ಕಾರಣಕ್ಕೋಸ್ಕರ ಈ ಸಬ್ಜೆಕ್ಟ್ನ ಮಾಡಿಸ್ಬೇಕು? ಸರ್ ತುಂಬ ಚೆನ್ನಾಗಿತ್ತು. ನಾನು ಹಿಂದೆ ಒಂದು ಪೊಲೀಸ್ ಬೇಟೆ ಅಂತ ಅಂದ್ಬಿಟ್ಟು ಸಾಯಿ ಕುಮಾರ್ದು ಒಂದು ಪಿಕ್ಚರ್ ಮಾಡಿದ್ದೆ. ಅದಾದ ನಂತರ ಪೊಲೀಸ್ ಸಬ್ಜೆಕ್ಟ್ ಯಾವುದು ಮಾಡಿರಲಿಲ್ಲ. ನನಗೊಂದು ತುಂಬ ಭಾಳ ದಿವಸದಿಂದ ಆಸೆ ಇತ್ತು, ಒಂದು ಲೇಡಿ ಓರಿಯೆಂಟೆಡಲ್ಲಿ ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡಬೇಕು, ಒಂದು ಕರಾಟೆ ಫೈಟ್ ಮಾಡಬೇಕು, ಒಂದು ಬ್ರೂಸ್ಲಿ ಥರ ಫೈಟ್ ಮಾಡಬೇಕು ಅಂತ ತುಂಬ ಮೊದಲಿಂದನೂ ಆಸೆ ಇತ್ತು. ಯಾಕಂದರೆ ನಾನು ಒಂದು 6-7 ವರ್ಷ ಸ್ವಲ್ಪ ಕರಾಟೆ ಕ್ಲಾಸೆಲ್ಲ ಆ ಒಂದು ನನ್ನ ಮೊದಲಿಂದನೂ ಇತ್ತು. ಈಗ ಜೆಂಟ್ಸ್ ಮಾಡೋದೇನಾದರೂ ಮಾಮೂಲು, ಆಲ್ರೆಡಿ ಹಿಂದೆ ಇದು ಅರ್ಜುನ್ ಸರ್ಜಾ ಇವರೆಲ್ಲ ಮಾಡಿಬಿಟ್ಟಿದೆ. ಒಂದು ಲೇಡೀಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ ಒಂದು ಇದರಲ್ಲಿ ನಾನು ಜಯ ಪಿಕ್ಚರ್ ನೋಡಿದಾಗ ಅದು ನಾನು ಅಂದ್ಕೊಂಡಿದ್ದು ಒಂದು ಐಡಿಯಾ ಈ ಹುಡುಗಿನ ಇಟ್ಕೊಂಡಾಗ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿ ನಾವೊಂದು ಆಲ್ರೆಡಿ ಒಂದು ಸಬ್ಜೆಕ್ಟ್ ಮಾಡಿದ್ವಿ. ಅದೇ ಸಬ್ಜೆಕ್ಟು ಇಮಿಡಿಯೇಟಾಗಿ ನಮ್ಮ ಸ್ನೇಹಿತರು ಇವರು ಆನಂದರಾಜ್ ಇಮಿಡಿಯೇಟ್ ಹೇಳಿದ್ರು, ಗುರುವೆ ಹಿಂಗೆ ಅಂತ. ಸರಿ, ಆ ಒಂದು ರೀತಿಯಲ್ಲಿ ಅದು ಪ್ರೋಸೆಸ್ ಆಗಿದೆ. ಸೊ ನೀವು ಕಲ್ತಿರೋ ಕರಾಟೆ ಟಿಪ್ಸ್ ಏನಾದ್ರು ಕೊಟ್ಟಿದ್ದೀರಾ ಆಯುಷಂಗೆ ಸಿನಿಮಾ? ಇಲ್ಲ, ಅವರು ಸೀನಿಯರ್ ಇದ್ದಾರೆ ಬಿಟ್ಟು ಅದ್ರ ಬಗ್ಗೆ ನಾನು ಹೇಳ್ತೇನೆ ಒಂದು ಸ್ವಲ್ಪ. ಟಿಪ್ಸ್ ಅಂತಕ್ಕಿಂತ ಇವರು ಈ ಆ್ಯಕ್ಷನ್ ಸ್ಟೆಂಟ್ ಇದರಲ್ಲಿ ಟೇಸ್ಟ್ ಇದೆ. ಯಾವ ಥರ ಟೇಸ್ಟ್ ಇದೆ ಅಂದರೆ ಅದು ಹೀಗೆ ಮಾಡೋದು ಚೆನ್ನಾಗಿರುತ್ತೆ ಮಾಸ್ಟ್ರೆ, ಅದು ಹೀಗೆ ಮಾಡೋದು ಚೆನ್ನಾಗಿರುತ್ತೆ ಮಾಸ್ಟ್ರೆ, ಈ ಲೆಗ್ ಸ್ಟ್ರೆಚ್ಚು ಇದೆಲ್ಲ ಹೇಳ್ತಾ ಇದ್ರು ಅದು. ಯಾಕೆಂದರೆ ಈ ನೋಸ್ ಅಬೌಟ್ ದಿ ಕರಾಟೆ. ಸೊ ಬಿಕಾಸ್ ಆ ಆ್ಯಂಗಲ್ಸು ಅದೆಲ್ಲ ಆ ಮಾಸ್ಟ್ರಿಗೆ ಒಮ್ಮೆ ಹೇಳ್ತಿದ್ರು. ತುಂಬ ಹೆಲ್ಪ್. ಫಸ್ಟ್ ಒಂದು ಫೈಟಲ್ಲಿ ತುಂಬ ಇವ್ರು ಹೇಳಿದ ಪಾಯಿಂಟ್ ತುಂಬ ಚೆನ್ನಾಗಿ ಬಂತು ಅದು ನೋಡೋಕ್ಕೆ. ಇದಿದೆ ಅವ್ರು ಮಾಡದೇರು ಕೂಡ ಬಿಟ್ಟಿದ್ದಾರೆ, ಮಾಡದೇರು ಆ ಒಂದು ಟೇಸ್ಟ್ ಇದೆ. ಸೊ ಇವಾಗ ಈ ವಾರ ಸಿನಿಮಾ ರಿಲೀಸ್ ಮಾಡ್ತಾರೆ. ಟೋಟಲ್ ಎಷ್ಟು ಸೆಂಟ್ರಲ್ ರಿಲೀಸ್ ಮಾಡೋ ಒಂದು ಪ್ಲಾನ್ ಸರ್? ಸರ್ 60ರಿಂದ 70 ಸೆಂಟ್ರ್ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಸರಿ, ತುಂಬ ಆ್ಯಕ್ಷನ್ಸ್ ಎಲ್ಲ ತುಂಬ ಜೋರಾಗಿದೆ, ಅದ್ಭುತವಾಗಿದೆ. ನಾವೇನು ಅಂದ್ಕೊಳ್ತೀವೋ ಅದಕ್ಕಿಂತ ಮಿತಿಮೀರಿದೆ ಫೈಟ್ಸು, ಹೌದಲ್ವಾ? ಹಾಗಾಗಿ 100% ಆಡಿಯನ್ಸ್ ಎಂಥವ್ರು ನೋಡಿದ್ರು ಹಬ್ಬ ಅದ್ಭುತವಾಗಿದೆ ಅನ್ನೋ ಥರ ಫೀಲ್ ಮಾಡ್ತಾರೆ. 70 ಸೆಂಟ್ರ್ ರಿಲೀಸ್ ಮಾಡಿ 60ರಿಂದ 70 ಸೆಂಟ್ರು 100% ಸಕ್ಸಸ್ ಆಗುತ್ತೆ ಅನ್ನೋ ತುಂಬ ಒಂದು ಕಾನ್ಫಿಡೆನ್ಸ್ ಇದೆ. ಪುನೀತ್ ರಾಜ್ಕುಮಾರ್ ಅವರು ನಾನು ರೀರೆಕಾರ್ಡಿಂಗ್ ಇದು DTS ಮಾಡ್ತಾ ಇರಬೇಕಾದ್ರೆ, ಫೈನಲ್ ಮಿಕ್ಸಿಂಗ್ ಮಾಡಬೇಕಾದ್ರೆ ಹಿಂದೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ನೋಡಿಲ್ಲ ಅವ್ರನ್ನ. ಫೈಟ್ ಇವ್ರದ್ದೆ ನೋಡ್ತಾ ಇದ್ದಾರೆ. ನೋಡಿ ನಿಲ್ಲಿಸ್ತಲ್ಲಿ ಅಣ್ಣ ಇನ್ನೊಂದು ಸರಿ ಹಾಕಿ ಹೇಳಿದ್ರು. ಯಾರಂದರೆ ಪುನೀತ್ ರಾಜ್ಕುಮಾರ್. ಅದು ನೋಡಿ ಭಾಳ ಖುಷಿ ಪಟ್ಬಿಟ್ರು. ನೋಡಿ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ವೆರಿ ಗುಡ್, ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಅಂತ. ಹಾಗೆ ಅದೆಲ್ಲ ಒಂದು ಕಡೆ ಒಬ್ಬ ದೊಡ್ಡ ನಟರು ಪಾಪ ಇವನ್ನ ಈಗ ಅಪ್ರಿಷಿಯೇಟ್ ಮಾಡೋದು ನಮಗೂ ಖುಷಿ ಆಗುತ್ತೆ ಅಲ್ಲ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಆಯುಷನಲ್ಲಿರೋ ಒಂದು ಟ್ಯಾಲೆಂಟ್ ಏನಿದೆಯೋ ಅದನ್ನ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಚಿತ್ರಕ್ಕೆ, ಪಾತ್ರಕ್ಕೆ ಅಂತಲೇ ಹೇಳಿ. 100% ಕರೆಕ್ಟ್. ಪ್ರೇಕ್ಷಕರು ಕೂಡ ಅದನ್ನ ನೋಡಿದಾಗ ತೆರೆ ಮೇಲೆ ಅವ್ರಿಗೂ ಒಂದು ಅನುಭವ ಆಗುತ್ತೆ ಹೇಗಿದೆ ಸಿನಿಮಾ ಯಾವ ಥರ ಅನ್ನೋದು. ಸೊ ಏನೇ ಆಗಲಿ ಸರ್, ಈ ವಾರ ಚಿತ್ರ ತೆರೆಗೆ ಬರ್ತದೆ, ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ತುಂಬ ಸಂತೋಷ ಎಲ್ಲ ಮೀಟ್ ಮಾಡಿದ್ಕೆ, ಸಿನಿಮಾಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ಸ್ ಆಯುಷ. ಸರಿ, ಬರ್ತಾ ಒಂದು ಪಿಕಪ್ ಮಾಡ್ಕೊಂಡು ಬಂದ್ರಿ. ಇವಾಗ ನಮ್ಮ ಸ್ವಲ್ಪ ಡ್ರಾಪ್ ಮಾಡಿದ್ರೆ ನಾವು ಹಾಗೆ ಹೊರಟೋಗ್ಬಿಡ್ತೀವಿ. ಕೆಲಸ ಮುಗಿಸಿ ಪ್ಲೀಸ್. ಸೊ ಇದೆಲ್ಲ ಎಲ್ಲಿ ಕಲ್ತಿರೋದು ನೀವು? ಲೈಕ್ ಎಷ್ಟು ಟ್ರೈನಿಂಗ್, ಎಷ್ಟು ವರ್ಷ ತೊಗೊಂಡಿದ್ದೀವಿ ಟ್ರೈನಿಂಗ್? ನಾನು ಬಿಂಗ್ 1 ಇಯರ್ ಬೇಬಿಯಿಂದ ಟ್ರೈನಿಂಗ್ ತಗೋತಾ ಇದ್ದೀನಿ. ಯಾಕಂದರೆ ನಮ್ಮ ಡ್ಯಾಡಿನೇ ಮಾರ್ಷಲ್ ಆರ್ಟ್ ಇನ್ಸ್ಟ್ರಕ್ಟರು.